ನಾನು ಇಂಡ್ಲವಾಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ವೈಷ್ಣವಿ. ಹೆಮ್ಮೆಯ ಮಾತು ಏನಂತಂದರೆ, ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಇಂಡ್ಲವಾಡಿ ಹೈಸ್ಕೂಲಿಂದ ಇಬ್ಬರು ಮಕ್ಕಳು ಬಿಂದುಶ್ರೀ ಮತ್ತು ಸುಷ್ಮಾ ಅನ್ನೋರು ನ್ಯಾಷನಲ್ ಲೆವೆಲ್ ಶಾರ್ಟ್ ಪುಟ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಹೆಮ್ಮೆಯ ಮಾತು ಇನ್ನೊಂದು ಏನಂತಂದರೆ, ನಮ್ಮ CSR ಫಂಡ್ಸಿಂದ ನಮ್ಮ ಬಿಲ್ ಫಾರ್ಜ್ ಕಂಪನಿಯವರು, ಆನೇಕಲ್ಲಲ್ಲಿರೋ ಬಿಲ್ ಫಾರ್ಜ್ ಕಂಪನಿಯವರು ಆ ಇಬ್ಬರು ಹುಡುಗರನ್ನ ಅಡಾಪ್ಟ್ ಮಾಡಬೇಕು. ಆಮೇಲೆ ಅವ್ರ ಮುಂದಿನ ಏನೇನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆಯೋ ಅವ್ರಿಗೆ ಟ್ರೈನಿಂಗ್ ಆಗಲಿ, ಅವ್ರ ಡಯಟ್ ಆಗಲಿ, ಅದ್ರದ್ದು ಎಲ್ಲ ಖರ್ಚು ಅವರೇ ವಹಿಸ್ಕೊತಾರೆ ಅನ್ನೋದು ಒಂದು ಮಾತು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಅವ್ರಿಗೆ ನ್ಯಾಷನಲ್ ಲೆವೆಲ್ ಗೇಮ್ಸ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗಿದೆಯೋ, ಕಿಟ್ ಬೇಕಾಗಿದೆಯೋ, ಸ್ಪೋರ್ಟ್ಸ್ ವೇರ್ ಬೇಕಾಗಿದೆಯೋ ಅದೆಲ್ಲ ಅವರು ನೀಡಿದ್ದಾರೆ. ನಮ್ಮ ಇಂಡ್ಲವಾಡಿ ಹೈಸ್ಕೂಲು ಹೆಡ್ ಮಾಸ್ಟ್ರು ಕೂಡ, ಸ್ಪೋರ್ಟ್ಸ್ ಟೀಚರ್ ಕೂಡ ತುಂಬ ನಮ್ಮ ಒಂದು ಕೋರಿಕೆಗೆ ಸ್ಪಂದಿಸ್ತಾರೆ. ಅವರು ಅದೇ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿದ್ದಾರೆ, ಪ್ರೋತ್ಸಾಹನೆ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿನಲ್ಲೂ CSR ವತಿಯಿಂದ ನಮ್ಮ ಗ್ರಾಮ ಪಂಚಾಯತಿ ತುಂಬ ಬಡತನದಲ್ಲಿ ಒಂದು ಇರೋ ಪಂಚಾಯತಿ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕಂಪನಿ ಮುಖಾಂತರ ಬಂದಾಗ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಈ ಥರ ತುಂಬ ಟ್ಯಾಲೆಂಟೆಡ್ ಆಗಿರೋ ಮಕ್ಕಳು ಇರ್ತಾರೆ. ಆ ಬಡತನ ರೇಖೆಗಿಂತ ಕೆಳಗಡೆ ಇರೋರು ಇರ್ತಾರೆ. ಅಂತ ಅವರಿಗೆ ಈ ಥರ ಒಂದು ಪ್ರೋತ್ಸಾಹನ ಮಾಡಿದ್ರೆ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಬೋದು. ಇಂಥ ಒಳ್ಳೊಳ್ಳೆ ಟೀಚರ್ಸು ಈ ಎಲ್ಲ ಗ್ರಾಮ ಪಂಚಾಯತಿ ಸ್ಕೂಲ್ಗಳಲ್ಲಿ ಸಿಗಲಿ, ಇಂಥ ಒಳ್ಳೆ CSR ಕೆಲಸಗಳು ಮಾಡೋ ಕಂಪನಿಗಳು ಎಲ್ಲ ಕಡೆ ಇರಲಿ ಅನ್ನೋ ಒಂದು. ನಮಸ್ಕಾರ, ರವಿಕುಮಾರ್ ಅಂತ. ನಾನು ಬಿಲ್ ಫೋರ್ಸ್ CSR ಕಮಿಟಿ ಮೆಂಬರು. ನಾವು ಇಲ್ಲಿ ಹಲವಾರು ಒಂದು 12 ಶಾಲೆಗಳ ಜೊತೆ, ಸರ್ಕಾರಿ ಶಾಲೆಗಳ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಈ ಇಂದಲ್ವಾಡಿ ಶಾಲೆಯಲ್ಲಿ ನಾವು ಬಂದು ಮಾತಾಡಿದಾಗ ನಮಗೆ ಒಂದು ವಿಷಯ ಗೊತ್ತಾಗಿದೆ. ಅಂದರೆ ಇಲ್ಲಿ ಒಂದು 2 ಹೆಣ್ಮಕ್ಳು, ಬಿಂದುಶ್ರೀ ಮತ್ತು ಸುಷ್ಮಾ, ಇವರು ನ್ಯಾಷನಲ್ ಲೆವೆಲ್ ನಲ್ಲಿ ಶಾರ್ಟ್ ಪುಟ್ಟಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಆದರೆ ಅಲ್ಲಿ ಹೋಗಿ ಭಾಗವಹಿಸೋದಕ್ಕೆ ಸ್ವಲ್ಪ ತೊಂದರೆಗಳಿತ್ತು ನಮ್ಮ CSR ಕಡೆಯಿಂದ. ಹಾಗಾಗಿ ನಾವು ನಿರ್ಧಾರ ತೊಗೊಂಡು ಅವ್ರಿಗೊಂದು ಸ್ಪೋರ್ಟ್ಸ್ ಕಿಟ್ ಕೊಡಬೇಕು, ಅಲ್ಲೋಗಿ ಭಾಗವಹಿಸೋದಕ್ಕೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕಡೆಯಿಂದ ಒಂದು ಹಳಿಲ್ ಸೇವೆ ಏನು ಮಾಡೋಕ್ಕಾಗತ್ತೆ ಅದನ್ನು ನಾವು ಮಾಡಿ ಒಂದು ಉತ್ತೇಜನ ಕೊಡೋ ಒಂದು ಕಾರ್ಯಕ್ರಮ ಇವತ್ತು ಆಗಿದೆ. ಇದಕ್ಕೆ ನಮ್ಮ ಶಾಲೆಯ ಪ್ರಾಂಶುಪಾಲಕರಾಗಿರ್ಬೋದು, ಸ್ಪೋರ್ಟ್ಸ್ ಟೀಚರ್ ಆಗಿರ್ಬೋದು, ಇಂದಲ್ವಾಡಿ ಪಂಚಾಯತಿಯಿಂದ ಮೇಡಮ್ ಆಗಿರೋರಾಗಿರ್ಬೋದು, ನಮ್ಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಈ ಥರ ಸಹಕಾರ ಸಿಕ್ಕಿದ್ರೆ ನಾವು ಇನ್ನೂ ಮುಂದೆ ಹಲವಾರು ಶಾಲೆಗಳಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಸರ್, ಬರೀ ಕ್ರೀಡೆಗೆ ಮಾತ್ರ ನೀವು ಪ್ರೋತ್ಸಾಹ ಕೊಡ್ತೀರಾ ಅಥವಾ ಶಿಕ್ಷಣಕ್ಕೆ? ಇಲ್ಲ, ನಮ್ಮ ಒಂದು ಉದ್ದೇಶ ಏನಂತಂದರೆ 4 ಯೋಜನೆಗಳಲ್ಲಿ ಕೆಲಸ ಮಾಡ್ತೀವಿ. ಒಂದು ಶಿಕ್ಷಣ, ಆರೋಗ್ಯ, ಪರಿಸರ ಮತ್ತು ತಿರ್ಗಾ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ 4 ವರ್ಟಿಕಲಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಶಾಲೆಯಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಶಾಲೆ ಮಕ್ಕಳಿಗೆ ಇದು ಮಿಡ್ ಡೇ ಮೀಲ್ಸ್ ಕೊಡೋದ್ರಿಂದ ಹಿಡಿದು ಯೂನಿಫಾರ್ಮ್ಸು, ಬುಕ್ಸು ಈ ಥರ ಕೊಡ್ತಾಯಿದ್ದೀವಿ. ಮತ್ತು ಹಲವಾರು ಶಾಲೆಗಳಲ್ಲಿ ಯೋಗ ಟೀಚರು, ಮ್ಯೂಸಿಕ್ ಟೀಚರು, ಡ್ರಾಯಿಂಗ್ ಟೀಚರು, ಕಂಪ್ಯೂಟರ್ ಟೀಚರ್ನ ಕೊಟ್ಟಿದ್ದೀವಿ ಅಲ್ಲಿ ಹೇಳ್ಕೊಡೋದಕ್ಕೆ. ಇಲ್ಲಿ ಕೂಡ ಕಂಪ್ಯೂಟರ್ಗೆ ಒಂದು ಬೇಡಿಕೆ ಬಂದಿದೆ, ಕಂಪ್ಯೂಟರ್ಸ್ ಬೇಕು ಅಂತ. ಅದನ್ನು ಮುಂದಿನ ದಿನಗಳಲ್ಲಿ ನೆರವೇರಿಸುವ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾವು 25ನೇ ತಾರೀಕು ರಾಷ್ಟ್ರಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದೇವೆ. ಇದಕ್ಕೆ ಸಹಾಯ ಮಾಡಿ ಬಿಲ್ ಫೋರ್ಸ್ ಕಂಪ್ನಿಯವರು ತುಂಬಾ ಸಹಾಯ ಮಾಡಿದ್ದಾರೆ. ಡಾಕ್ಟರ್ ವೈಷ್ಣವಿ PDO ಅವರಾದ ಅವರು ತುಂಬಾ ಸಹಾಯ ಮಾಡಿದ್ದಾರೆ. ನಮ್ಮ ಸರ್ಸು ಎಲ್ಲ ಸಹಾಯ ಮಾಡಿದ್ದಾರೆ. ಈ ಥರನೇ ಎಲ್ಲರಿಗೂ ಬಿಲ್ ಫೋರ್ಸ್ ಕಂಪ್ನಿಯವರು ತುಂಬಾ ಸಹಾಯ ಮಾಡ್ತಿದ್ದಾರೆ. ಅವರು ನಮಗೆ ಈ ಥರನೇ ಸಹಾಯ ಮಾಡಿ ಮುಂದೆನೂ ನಮಗೆ ಇದು ಕೊಡ